ರನ್ಯಾ ರಾವ್ ಜಾಮೀನು ಅರ್ಜಿ ವಿಚಾರಣೆ ಆರಂಭ ಆಗಿದೆ. ಪೊಲೀಸ್ ಪ್ರೋಟೋಕಾಲ್ ಸರ್ವಿಸ್ ಸಹಾಯದಿಂದಲೇ ಸ್ಮಗ್ಲಿಂಗ್. ಆರ್ಥಿಕ ಅಪರಾಧಗಳ ವಿಶೇಷ ಕೋರ್ಟ್ನಲ್ಲಿ ಜಾಮೀನು ಅರ್ಜಿ ವಿಚಾರಣೆ ಆರಂಭ ಆಗಿದ್ದು, ರಾಜ್ಯದ ಪೊಲೀಸರ ವಿರುದ್ಧ ಡಿಆರ್ಐ ನೇರವಾದ ಆರೋಪವನ್ನು ಮಾಡಿದೆ. ಪೊಲೀಸರಿಂದ ರನ್ಯಾ ರಾವ್ಗೆ ಏನು ಪ್ರೋಟೋಕಾಲ್ ಸಿಕ್ತಿತ್ತಲ್ಲ, ಆ ಸರ್ವಿಸ್ನಿಂದಲೇ ಆಕೆ ನಿರಾತಂಕವಾಗಿ ಯಾವುದೇ ಭಯಭೀತಿ ಇಲ್ಲದೆ, ಅಂಜು ಅಳುಕಿಲ್ಲದೆ ಈ ಗೋಲ್ಡ್ ಸ್ಮಗ್ಲಿಂಗ್ನಲ್ಲಿ ಭಾಗಿಯಾಗಿದ್ಲು ಅನ್ನೋದು ಡಿಆರ್ಐ ಅಧಿಕಾರಿಗಳ ಆರೋಪ. ಡಿಆರ್ಐ ವಕೀಲರ ಪ್ರಬಲ ವಾದ ಮಂಡನೆಯಾಗ್ತಾ ಇದೆ. ಮಧುರಾವ್ ಅವರು ಡಿಆರ್ಐ ಅಧಿಕಾರಿಗಳಿಂದ ಯಾವುದೇ ನಿಯಮ ಉಲ್ಲಂಘನೆ ಆಗಿಲ್ಲ ಅಂತ ಹೇಳಿ ಅವರು ವಾದ ಮಾಡ್ತಿದ್ದಾರೆ. ಒಂದಷ್ಟು ವಿಚಾರಗಳ ಬಗ್ಗೆ ಅವರು ಪ್ರಸ್ತಾಪಿಸಿದ್ದಾರೆ. ಮಾರ್ಚ್ 3ರಂದು ಪ್ರಕ್ರಿಯೆ ಆರಂಭವಾಗಿ ಆ ಪ್ರಕ್ರಿಯೆ 4ರಂದು ಮುಕ್ತಾಯ ಆಗುತ್ತೆ. ಆಕೆಯನ್ನು ವಶಕ್ಕೆ ಪಡೆದು ಏನೆಲ್ಲ ಪ್ರಕ್ರಿಯೆಗಳಿತ್ತು ಅದು. ಹೀಗಾಗಿ 4ನೇ ತಾರೀಖಿನಂದೇ ಆಕೆಯ ಸೈನನ್ನು ಕೂಡ ಪಡೆಯಲಾಯಿತು. ಡಿಆರ್ಐ ವಕೀಲರ ವಾದ ಮಂಡನೆಯ ಪ್ರಮುಖ ಅಂಶಗಳಿವು. ಡಿಎಫ್ಎಂಡಿ ಯಂತ್ರದಲ್ಲಿ ಚಿನ್ನ ಪತ್ತೆಯಾಗಿಲ್ಲ ಎಂಬುದು ವಾದ ಮಂಡನೆಯ ಪ್ರಮುಖ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಆ ಕಂಪ್ಲೀಟ್ ಪ್ರಕ್ರಿಯೆ ಹೇಗಿತ್ತು ಅನ್ನೋ ವಿವರಣೆಯನ್ನು ನೀಡುತ್ತಿದ್ದಾರೆ. ಬಂಧನದ ವೇಳೆ ಅರೆಸ್ಟ್ ಮೆಮೊ ಕಾರಣಗಳನ್ನು ಕೂಡ ನೀಡಲಾಗಿತ್ತು. ಬಂಧನ ಏಕಾಯಿತೆಂಬುದಕ್ಕೂ ಕೂಡ ಕಾರಣಗಳನ್ನು ಕೊಡಲಾಗಿದೆ. ಯಾಕೆ ಅರೆಸ್ಟ್ ಮಾಡಿದ್ರು ಅನ್ನೋದಕ್ಕೆ ಕಾರಣ ಸುಪ್ರೀಂ ಕೋರ್ಟ್ ತೀರ್ಪು ಪಾಲಿಸಿಯೇ ಬಂಧಿಸಲಾಗಿದೆ ಅಂತ ಹೇಳಿ ಡಿಆರ್ಐ ಪರ ವಕೀಲರ ವಾದ. ಈ ಪ್ರಕ್ರಿಯೆಯ ಲಿಖಿತ ಪ್ರತಿಯನ್ನು ಆಕೆಗೆ ನೀಡಲಾಯಿತು. ಮಾರ್ಚ್ 4ರ ಬೆಳಿಗ್ಗೆ ರನ್ಯಾ ಮನೆಯನ್ನೂ ಕೂಡ ಶೋಧಿಸಲಾಯಿತು. 2.67 ಕೋಟಿ ನಗದು, 2.06 ಕೋಟಿ ಚಿನ್ನ ವಶಕ್ಕೆ ಪಡೆಯಲಾಗಿದೆ. 12.56 ಕೋಟಿ ಮೌಲ್ಯದ ಚಿನ್ನದ ಕಳ್ಳ ಸಾಗಾಣಿಕೆಯಾಗಿದೆ. ಇಲ್ಲಿ ಡಿಎಫ್ಎಂಡಿ ಯಂತ್ರದಲ್ಲಿ ಚಿನ್ನ ಪತ್ತೆಯಾಗಿಲ್ಲ ಎಂಬುದು ನಿಜವಲ್ಲ. ಅವರೇನು ಹೇಳ್ತಿದ್ದಾರೋ ಆ ಆರೋಪ ನಿಜ ಅಲ್ಲ. ಅದಕ್ಕೆ ನಮ್ಮ ಹತ್ರ ಸಾಕ್ಷ್ಯಗಳಿದೆ. ಯಾವ ಸಂದರ್ಭಗಳಲ್ಲಿ ಡಿಆರ್ಐ ಅಧಿಕಾರಿಗಳು ತನಿಖೆಯನ್ನ ಮಾಡಿದ್ರು, ಅದಕ್ಕೆ ಸಾಕ್ಷ್ಯಗಳಿದೆ. ಜಾಮೀನು ನೀಡಲು ಯಾವುದೇ ಯೋಗ್ಯ ಕಾರಣಗಳಿಲ್ಲ. ಆಕೆಗೆ ಜಾಮೀನು ಕೊಡಬಾರದು. ಪೊಲೀಸ್ ಪ್ರೋಟೋಕಾಲ್ ಆಫೀಸರ್ ನೆರವು ಪಡೆದು ಈ ಗೋಲ್ಡ್ ಸ್ಮಗ್ಲಿಂಗ್ ಅನ್ನು ಮಾಡಲಾಗಿದೆ. ಹೀಗಾಗಿ ಇದೊಂದು ಗಂಭೀರ ಅಪರಾಧವಾಗಿದೆ. ದುಬೈ ನಿವಾಸಿಯಾಗಿರುವ ಐಡೆಂಟಿಟಿ ಕಾರ್ಡ್ ಇದೆ. ಹೀಗಾಗಿ ಆಕೆ ದೇಶ ಬಿಟ್ಟು ಪರಾರಿಯಾಗುವ ಸಾಧ್ಯತೆ ಇದೆ. ಆಕೆಗೆ ಜಾಮೀನನ್ನ ಕೊಡಬಾರದು. ಚಿನ್ನ ಕಳ್ಳ ಸಾಗಾಣೆಯ ಪ್ರಮಾಣವನ್ನು ಗಮನಿಸಬೇಕು. ಇಲ್ಲಿ ಹವಾಲಾ ಮೂಲಕ ಚಿನ್ನದ ಬದಲು ನಗದು ವರ್ಗಾವಣೆಯಾಗಿದೆ. ಹಣದ ಟ್ರಾನ್ಸಾಕ್ಷನ್ ಕೂಡ ನಡೆದಿದೆ. ಹವಾಲಾ ಬಗ್ಗೆಯೂ ಕೂಡ ತನಿಖೆ ಮಾಡಬೇಕಾಗಿದೆ. ಇಷ್ಟು ಚಿನ್ನ ಖರೀದಿಸಲು ಹಣ ಎಲ್ಲಿಂದ ಬಂತು ಅನ್ನೋದರ ಮೂಲವನ್ನ ಕೆದಕಬೇಕಿದೆ. ಹಣ ಹೇಗೆ ವರ್ಗಾಯಿಸಲಾಯಿತು ಎಂಬುದರ ಬಗ್ಗೆ ತನಿಖೆ ಮಾಡುವ ಅಗತ್ಯತೆ ಇದೆ. ಈ ಎಲ್ಲಾ ಗ್ರೌಂಡ್ಸ್ ಆಧಾರದ ಮೇರೆಗೆ, ಈ ಮಾನದಂಡಗಳ ಆಧಾರದ ಮೇರೆಗೆ ರನ್ಯಾ ರಾವ್ಗೆ ಯಾವುದೇ ಕಾರಣಕ್ಕೂ ಕೂಡ ಬೇಲನ್ನ ಮಂಜೂರು ಮಾಡಬಾರದು ಅಂತ ಹೇಳಿ ಡಿಆರ್ಐ ಪರ ವಕೀಲರು ಮಧುರಾವ್ ಪ್ರಬಲ ವಾದ ಮಂಡನೆಯನ್ನ ಮಾಡಿದ್ದಾರೆ. ಆಕೆಗೆ ಪ್ರೋಟೋಕಾಲ್ ಸಹಾಯ ಹೇಗಾಯಿತು ಗೋಲ್ಡ್ ಸ್ಮಗ್ಲಿಂಗಿಗೆ ಅನ್ನೋದು, ಇದರಲ್ಲಿ ರಾಜ್ಯದ ಪೊಲೀಸರ ನಿರ್ಲಕ್ಷ್ಯವೋ ಅಥವಾ ಬೇಕು ಅಂತಾನೆ ಆಕೆಗೆ ಅನುಕೂಲ ಮಾಡಿಕೊಟ್ರೋ ಅದ್ರ ಬಗ್ಗೆ ಒಂದಷ್ಟು ಸತ್ಯಾಂಶ ಹೊರಬರಬೇಕಿದೆ. ಆಕೆ ಹತ್ರ ದುಬೈ ಐಡೆಂಟಿಟಿ ಕಾರ್ಡ್ ಇದೆ, ಗುರುತಿನ ಚೀಟಿ ಇದೆ. ಒಂದು ವೇಳೆ ಇವತ್ತೇನಾದರೂ ಆಕೆಗೆ ಜಾಮೀನು ಸಿಕ್ಕರೆ ಆಕೆ ದುಬೈಗೆ ಹೋಗುವಂತಹ ಸಾಧ್ಯತೆಯೂ ಕೂಡ ಇದೆ. ಅದರ ಜೊತೆಗೆ ಆಕೆ ಚಿನ್ನವನ್ನು ಖರೀದಿ ಮಾಡ್ತಾಳಲ್ಲ, ಅದಕ್ಕೆ ದುಡ್ಡೆಲ್ಲಿಂದ ಬಂತು, ಹಣದ ಟ್ರಾನ್ಸಾಕ್ಷನ್ ಆಗಿದೆ, ಹವಾಲಾ ಹಣದ ಬಗ್ಗೆ ಮಾಹಿತಿಯನ್ನು ಕಲೆ ಹಾಕಬೇಕಿದೆ, ಅದರ ಸತ್ಯಾಸತ್ಯತೆಯನ್ನು ಬಗೆಬೇಕಿದೆ. ಹಣದ ವರ್ಗಾವಣೆ ಹೇಗಾಯಿತು ಅನ್ನೋದರ ಮೂಲವನ್ನು ಹುಡುಕಬೇಕಿದೆ. ಸಿಂಡಿಕೇಟ್ ಇದರಲ್ಲಿ ಭಾಗಿಯಾಗಿರುವ ಬಗ್ಗೆ ತನಿಖೆ ಆಗಬೇಕಿದೆ. ಈಕೆಗಿರುವ ಅಂತಾರಾಷ್ಟ್ರೀಯ ಲಿಂಕ್ ಬಗ್ಗೆಯೂ ಕೂಡ ತನಿಖೆ ಆಗಬೇಕು. ಇದು ಕೇವಲ ದುಬೈ ಟು ಬೆಂಗಳೂರಿಗೆ ಮಾತ್ರ ಸೀಮಿತವಾಗಿಲ್ಲ. ಇದು ಬೇರೆ ಬೇರೆ ಕಡೆಗೂ ಕೂಡ ವ್ಯಾಪಿಸಿಕೊಂಡಿರಬಹುದು. ರಾಷ್ಟ್ರೀಯ ಭದ್ರತೆಯ ವಿಷಯವೂ ಇರೋದ್ರಿಂದ ಈಕೆಗೆ ಜಾಮೀನನ್ನ ಕೊಡಬಾರದು ಅಂತ ಹೇಳಿ ಡಿಆರ್ಐ ಪರ ವಕೀಲರು ವಾದವನ್ನ ಮಂಡನೆ ಮಾಡ್ತಿದ್ದಾರೆ. ಕಸ್ಟಡಿ ಅವಧಿಯಲ್ಲಿ ರನ್ಯಾ ತನಿಖೆಗೆ ಸಹಕಾರವನ್ನ ಕೊಡ್ತಾ ಇಲ್ಲ. ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆಕೆಯಿಂದ ಏನೋ ಪ್ರಾಥಮಿಕವಾಗಿ
ವಿಚಾರಣೆಗೆ ಒಳಪಡಿಸಿ ಮಾಹಿತಿಯನ್ನು ಕಲೆ ಹಾಕಲಾಗಿದೆ. ಆದರೆ ಇದರ ಬೇರು ಎಲ್ಲೆಲ್ಲಿಗೆ ವ್ಯಾಪಿಸಿಕೊಂಡಿದೆ, ಎಲ್ಲೆಲ್ಲಿಗೆ ಹರಡಿದೆ ಅನ್ನೋದನ್ನ ಪತ್ತೆ ಹಚ್ಚಬೇಕಲ್ಲ. ಆಕೆಗೇನಾದರೂ ಜಾಮೀನು ಸಿಕ್ಕರೆ ಅದಕ್ಕೆ ಬ್ರೇಕ್ ಹಾಕಿದಂತಾಗುತ್ತೆ, ಅದಕ್ಕೆ ಕತ್ರಿ ಬಿದ್ದಂತಾಗುತ್ತೆ. ಮುಂದೆ ಏನೋ ಒಂದಷ್ಟು ಸತ್ಯಗಳನ್ನು ಕೆದಕಬೇಕು ಅಂತ DRI ಅಧಿಕಾರಿಗಳು ಅಂದುಕೊಂಡಿದ್ದಾರೋ ಅದು ಸಾಧ್ಯವಾಗೋದಿಲ್ಲ. ಇದರಲ್ಲಿ ಯಾರ್ಯಾರು ಭಾಗಿಯಾಗಿದ್ದಾರೆ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇದು ಹೇಗೆ ಬೆಸೆದುಕೊಂಡಿದೆ, ಹವಾಲಾ ಬಗ್ಗೆಯೂ ಕೂಡ ತನಿಖೆ ಆಗಬೇಕಿದೆ. ರಾಷ್ಟ್ರದ ಭದ್ರತೆಯ ವಿಚಾರವೂ ಕೂಡ ಇದರಲ್ಲಿ ಅಡಕವಾಗಿದೆ. ಇದೆಲ್ಲದರ ಮಾಹಿತಿಯನ್ನು ನಾವು ಕಲೆ ಹಾಕಬೇಕು ಅಂದರೆ ಇನ್ನೂ ಸಮಗ್ರವಾದ ತನಿಖೆಯ ಅಗತ್ಯತೆ ಇದೆ. ಈಗ ಆಕೆ 3 ದಿನ DRI ಅಧಿಕಾರಿಗಳ ಕಸ್ಟಡಿಯಲ್ಲಿದ್ದು ತನಿಖೆಯನ್ನು ಎದುರಿಸಿದ್ಲು. ಆಗ ಒಂದಷ್ಟು ಮಾಹಿತಿಯನ್ನು ಅವರು ಕಲೆ ಹಾಕಿದ್ರು. ಈಗ ನ್ಯಾಯಾಂಗ ಬಂಧನದಲ್ಲಿದ್ದಾಳೆ. ನ್ಯಾಯಾಂಗ ಬಂಧನದ ಸಂದರ್ಭದಲ್ಲಿಯೂ ಕೂಡ ಏನಾದರೂ ಡೌಟ್ಸ್ ಮತ್ತು ಪ್ರಶ್ನೆಗಳಿದ್ದರೆ ಅದಕ್ಕೆ ಕ್ಲಾರಿಫಿಕೇಷನ್ನ ಪಡ್ಕೊಳ್ಳೋಕೆ ಆಕೆಯನ್ನು ಮತ್ತೆ ವಿಚಾರಣೆಗೆ ಒಳಪಡಿಸಬೇಕಾದ ಅನಿವಾರ್ಯತೆ ಇರುತ್ತೆ. ಆದರೆ ಆಕೆ ಸಹಕಾರವನ್ನು ಕೊಡ್ತಾ ಇಲ್ಲ. ಈಗ ಜಾಮೀನೇನಾದರೂ ಸಿಕ್ಬಿಟ್ರೆ ಆಕೆ ಕೈಗೆ ಸಿಗೋದಿಲ್ಲ. ಅದು ಇದು ಕಾರಣ ಹೇಳಿ ಹೇಗೆ ಎಸ್ಕೇಪ್ ಆಗ್ತಾರೆ ಅನ್ನೋದನ್ನು ನೋಡಿದ್ದೀವಿ. ಎಷ್ಟೋ ಪ್ರಕರಣಗಳಲ್ಲಿ ಜಾಮೀನನ್ನು ಪಡ್ಕೊಂಡವರು. ಈ ಪ್ರಕರಣದಲ್ಲೂ ಕೂಡ ಅದೇ ರೀತಿ ಆಗಬಹುದು. ಹಾಗಾಗಿ ಆಕೆಗೆ ಜಾಮೀನನ್ನು ಮಂಜೂರು ಮಾಡಬೇಡಿ ಅಂತ ಹೇಳಿ ಮಧುರಾವ್ ಅವರು ಪ್ರಬಲವಾಗಿ ವಾದ ಮಂಡನೆಯನ್ನು ಮಾಡ್ತಿದ್ದಾರೆ. ಆರ್ಥಿಕ ಅಪರಾಧಗಳ ವಿಶೇಷ ಕೋರ್ಟ್ನಲ್ಲಿ ಗೋಲ್ಡ್ ಸ್ಮಗ್ಲಿಂಗ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಟಿ ರನ್ಯಾ ರಾವ್ ಜಾಮೀನು ಅರ್ಜಿ ವಿಚಾರಣೆ ಆರಂಭ ಆಗಿದ್ದು ಕೋರ್ಟ್ ಏನು ನಿರ್ಧಾರವನ್ನು ತೆಗೆದುಕೊಳ್ಳುತ್ತೆ ಕುತೂಹಲ ಇದೆ. ಸದ್ಯಕ್ಕಂತೂ ರನ್ಯಾ ರಾವ್ ನ್ಯಾಯಾಂಗ ಬಂಧನದಲ್ಲಿದ್ದಾರೆ. ಆಕೆಯಿಂದ ಆಕೆಯ ಪತಿಯೂ ಕೂಡ ಅಂತರವನ್ನು ಕಾಯ್ದುಕೊಂಡಿದ್ದಾರೆ, ತಂದೆಯೂ ಕೂಡ ಅಂತರವನ್ನು ಕಾಯ್ದುಕೊಂಡಿದ್ದಾರೆ. ಆಕೆ ಮಾಡ್ತಾ ಇರೋದಕ್ಕೂ ನಮಗೂ ಸಂಬಂಧ ಇಲ್ಲ, ಮದುವೆ ಆಗಿದ್ದೇ ಆಗಿದ್ದು, ಆಕೆ ನಮ್ಮಿಂದ ದೂರ ಆದ್ಲು. ಇನ್ನು ಲ್ಯಾವೆಲಿ ರಸ್ತೆಯಲ್ಲಿ ಒಂದು ಅಪಾರ್ಟ್ಮೆಂಟ್ ಇದೆ, ಗಂಡ ಹೆಂಡತಿ ಅಲ್ಲೇ ವಾಸ ಮಾಡ್ತಾ ಇದ್ರು. ಆದರೆ ಇಬ್ಬರ ನಡುವೆ ಎಲ್ಲವೂ ಕೂಡ ಸರಿ ಇರಲಿಲ್ಲ ಅನ್ನೋದು ಕೂಡ ಈಗ ಬೆಳಕಿಗೆ ಬಂದಿದೆ, ಬಯಲಾಗಿದೆ. ಸಿನಿಮಾಗಳಿಲ್ಲ ಕೈಯಲ್ಲಿ, ಸಿನಿಮಾಗಳಲ್ಲಿ ನಟಿಸ್ತಿರಲಿಲ್ಲ. ಬೆರಳೆಣಿಕೆ ಎಷ್ಟೇ ಸಿನಿಮಾಗಳಲ್ಲಿ ಈಕೆ ಆ್ಯಕ್ಟ್ ಮಾಡಿದ್ದು. ಅದಾದಮೇಲೆ ಚಿತ್ರರಂಗದಿಂದಲೇ ಕಣ್ಮರೆ ಆಗ್ತಾಳೆ. ಎಷ್ಟೋ ಮಂದಿಗೆ ನಟಿ ರನ್ಯಾ ರಾವ್ ಅಂತ ಒಬ್ರು ಇದ್ರು ಅನ್ನೋದೇ ಮರೆತು ಹೋಗಿತ್ತು. ಈ ಗೋಲ್ಡ್ ಸ್ಮಗ್ಲಿಂಗ್ ಪ್ರಕರಣ ಬೆಳಕಿಗೆ ಬಂದ ಮೇಲೆ ಆಕೆ ಎಷ್ಟೋ ಜನರಿಗೆ ನೆನಪಾಗಿದ್ದು ಸತ್ಯ.